ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಮಾಸುವ ಮುನ್ನವೇ ಮಗದೊಂದು ಅಂತಹದ್ದೇ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಹುಬ್ಬಳ್ಳಿಯಲ್ಲೇ ಮತ್ತೊಂದು ಯುವತಿಯ ಮರ್ಡರ್ ಆಗಿದೆ. ಪ್ರೀತಿ ನಿರಾಕರಿಸಿದ್ಲು ಅನ್ನೋ ಏಕೈಕ ಕಾರಣಕ್ಕೆ ಯುವತಿಯನ್ನ ಚುಚ್ಚಿ ಕೊಂದಿದ್ದಾನೆ ಪಾಗಲ್ ಪ್ರೇಮಿ. ಅಂಜಲಿ ಕೊಂದ ವಿಶ್ವ ಅಲಿಯಾಸ್ ಗಿರೀಶ್ ಬೃಹತ್ ಪ್ರತಿಭಟನೆ ನಡೆಯಿತು. ಜನರು ಆಕ್ರೋಶವನ್ನು ಹೊರಹಾಕಿದ್ರು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ರು. ಪೊಲೀಸರ ನಿರ್ಲಕ್ಷ್ಯಕ್ಕೆ ಇದೆಲ್ಲವೂ ಕೂಡ ಆಗಿದೆ ಅಂತ ಪೊಲೀಸರ ವಿರುದ್ಧ ಹಿಡಿಶಾಪವನ್ನು ಕೂಡ ಹಾಕಿದ್ರು. ಹುಬ್ಬಳ್ಳಿಯ ನೇಹಾ ಕೇಸ್ ಈಗ ಸಿಐಡಿ ತನಿಖೆ ನಡೆಸ್ತಾ ಇದೆ. ಇದರ ಬೆನ್ನಲ್ಲೇ ಮಗದೊಂದು ಕೇಸ್ ಹಿಂಗಾದಾಗ ಸಹಜವಾಗಿ ಹುಬ್ಬಳ್ಳಿಯ ಜನತೆಗೇನು ಅನಿಸ್ಬೇಕು, ತಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಅವರಿಗೆ ಎಂತಹ ಭಯದ ವಾತಾವರಣ ಹುಟ್ಟಬೇಕು ಈ ಪ್ರಕರಣಗಳು ಈ ರೀತಿ ಮರುಕಳಿಸ್ತಾ ಇದ್ದಾಗ. ಅಷ್ಟಕ್ಕೂ ಸಾಲದೆ ಪೊಲೀಸರಿಗೆ ಸ್ವತಃ ಈ ಯುವತಿ ಏನು ಹತ್ಯೆ ಆಗಿದ್ದಾಳಲ್ಲ ಅಂಜಲಿ, ಅವರ ಅಜ್ಜಿ ಹೋಗಿ ಇನ್ಫಾರ್ಮ್ ಮಾಡಿದ್ರಂತೆ ಈ ಹುಡುಗನ ಕರೆಸಿ ಬುದ್ಧಿವಾದ ಹೇಳಿ ಅಂತ. ಆಗ ಅದನ್ನ ಮಾಡಿದ್ರೆ ಬಹುಶಃ ಅವಳು ಉಳ್ಕೊಳ್ತಿದ್ಲೇನೋ, ನೆಗ್ಲೆಕ್ಟ್ ಮಾಡಿದ್ದಾರೆ. ಅದರ ಪರಿಣಾಮ ಒಂದು ಜೀವ ಬಲಿ. ಆ ಸುದ್ದಿ ಇಲ್ಲಿದೆ. ಹುಬ್ಬಳ್ಳಿ ನಗರದಲ್ಲಿ ಹೆಣ್ಣು ಮಕ್ಕಳಿಗಿಲ್ವಾ ರಕ್ಷಣೆ? ಇಡೀ ದೇಶದಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದ ಹುಬ್ಬಳ್ಳಿಯ ಕಾಂಗ್ರೆಸ್ ಕಾರ್ಪೊರೇಟರ್ ಪುತ್ರಿ ನೇಹಾ ಹತ್ಯೆ ಜನಮಾನಸದಲ್ಲಿ ಇನ್ನೂ ಹಾಗೇ ಇದೆ. ನೇಹಾ ತಂದೆ ನಿರಂಜನ್, ನನ್ನ ಮಗಳಿಗೆ ಆದ ರೀತಿ ಬೇರೆಯವರಿಗೆ ಆಗೋದು ಬೇಡ, ಕಠಿಣ ಕಾನೂನು ತನ್ನಿ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತಲೇ ಇದ್ದಾರೆ. ಈ ಮಧ್ಯೆ ಕಾಕತಾಳೀಯ ಎಂಬಂತೆ ಇದೇ ನಿರಂಜನ್ ಹಿರೇಮಠ ವಾಸವಿರುವ ವಾರ್ಡ್ನಲ್ಲಿಯೇ ನೇಹಾ ಹತ್ಯೆ ಮಾದರಿಯಲ್ಲೇ ಮತ್ತೊಬ್ಬ ಯುವತಿಯ ಬರ್ಬರ ಹತ್ಯೆಯಾಗಿದೆ. ಪಾಗಲ್ ಪ್ರೇಮಿಯೊಬ್ಬ ಯುವತಿಯ ಮನೆಗೆ ನುಗ್ಗಿ ಮಲಗಿದ್ದ ಹುಡುಗಿಯನ್ನ ಮನೆ ತುಂಬಾ ಎಳೆದಾಡಿ ಮನೆಯವರ ಎದುರೇ ಚುಚ್ಚಿ ಕೊಂದಿದ್ದಾನೆ. 2 ತಿಂಗಳು ಹೊರಗಿದ್ದಳ್ರಿ. ನಾಳೆಗೆ 8 ದಿವಸ ಆದ್ರೆ ಅಕ್ಕಿ ಬಂದು ನಾಳೆಗೆ 8 ದಿವಸ ಆದ್ರೆ ಯಾಕೆ ಹಿಂಗೆ ತಿರುಗ್ತೀನಿ, ನೀನು ತಿರುಗಬೇಡವ ಅಂತ ನೀನು ರಾತ್ರಿ ಕುಂದು ಜಿದ್ದಿ ಬಿದ್ದಿ ಎಲ್ಲ ಹೇಳಿದೀವ್ರಿ. ನೀನು ಆದಿಗೆ ಹೋಗೋನಿಗೆ ಮಾಡ್ಕೊತೀನಿ ಅಮ್ಮ ನಾನು ಅಂದ್ರಿ. ಅಂದಿಂದ ಆಯ್ತು ತಗೋರವ ಅಂತಂದೆ. ಉಂಡಿಗಿನ್ನು ಮಕ್ಕಂದ್ವಿ. ಬೆಳಗ್ಗೆ ಮುಂಜಾನೆ 5 ಗಂಟೆ ಆಗಿತ್ತು ರೀ. ಬಂದು ಕಾದ ಬಡ್ದುಗಳು ಆಕಿನ ಬಂದು ಕಾದ ತೆಗಲ್ರಿ. ಆಕಿಗೇನು ಗೊತ್ತಿದ್ದ ಏನಿತ್ತು ರೀ ಹಿಂಗೆ ಮಾಡ್ತಾನೆ ಅನ್ನೋದು ಮೊದಲು. ಇವತ್ತು ಮುಂಜಾನೆ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ನಿದ್ದೆ ಗಣ್ಣಿನಲ್ಲಿದ್ದ 21 ವರ್ಷದ ಅಂಜಲಿ ಎಂಬ ಯುವತಿಯನ್ನ ಆಕೆಯ ಸಹಪಾಠಿಯೇ ಆಗಿದ್ದ ವಿಶ್ವ ಅಲಿಯಾಸ್ ಗಿರೀಶ್ ಎಂಬ ಯುವಕ ಚಾಕುವಿನಿಂದ ಇರಿದು ಕೊಂದಿದ್ದಾನೆ. ಬೆಳಿಗ್ಗೆಯೇ ಮನೆ ಬಳಿ ಬಂದಿದ್ದ ಹಂತಕ ವಿಶ್ವ ಅಂಜಲಿ ಮನೆಯ ಬಾಗಿಲು ಬಡಿದಿದ್ದಾನೆ. ಅಂಜಲಿಯೇ ಬಾಗಿಲು ತೆರೆದಿದ್ದಾಳೆ. ಮೊದಲಿಗೆ ಅಂಜಲಿಯ ಅಜ್ಜಿ ಮತ್ತು ಸಹೋದರಿಯರ ಜೊತೆಗೆ ಮಾತನಾಡಿದ್ದಾನೆ. ಬಳಿಕ ಅಂಜಲಿಯ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತನಾಡಬೇಕು ಅಂತ ಪಕ್ಕಕ್ಕೆ ಕರೆದೊಯ್ದು ಏಕಾಏಕಿ ಚಾಕು ಚುಚ್ಚಿದ್ದಾನೆ. ಮನೆಯವರು ತಡೆಯಲು ಮುಂದಾದ್ರೂ ಕೂಡ ಮನೆಯಲ್ಲೆಲ್ಲ ಎಳೆದಾಡಿ ಮನ ಬಂದಂತೆ ಚುಚ್ಚಿ ಕೊಂದು ಪರಾರಿಯಾಗಿದ್ದಾನೆ. ವಿಪರ್ಯಾಸ ಅಂದ್ರೆ 1 ವಾರಕ್ಕೂ ಮುಂಚೆಯೇ ಆರೋಪಿ ವಿಶ್ವ ಅಂಜಲಿಗೆ ಜೀವ ಬೆದರಿಕೆ ಹಾಕಿದ್ನಂತೆ. ನೇಹಾ ರೀತಿಯೇ ಕೊಲೆ ಮಾಡ್ತೀನಿ ಅಂತಲೂ ಧಮಕಿ ಹಾಕಿದ್ನಂತೆ. ಕುಟುಂಬಸ್ಥರು ಬೆಂಡಗೇರಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರೂ ಕೂಡ ಪೊಲೀಸರೇ ಬೈದು ಹಾಗೆಲ್ಲ ಏನಾಗಲ್ಲ ಹೋಗಿ ಅಂತ ನಿರ್ಲಕ್ಷ್ಯ ಮಾಡಿದ್ದಾರೆ. ಪೊಲೀಸರ ನಿರ್ಲಕ್ಷ್ಯದಿಂದಲೇ ನನ್ನ ಅಕ್ಕ ಕೊಲೆಯಾಗಿದ್ದಾಳೆ ಅಂತ ಅಂಜಲಿಯ ತಂಗಿ ಕಣ್ಣೀರು ಹಾಕಿದ್ದಾಳೆ. ಅಜ್ಜಿ ಕೇಳಿದ, ಅಜ್ಜಿ ಅಂಜಲಿನ ಲವ್ ಮಾಡತ್ತೆ, ನಾನು ಕರ್ಕೊಂಡು ಮದುವೆ ಹಾಕ್ತೇವೆ ನಾವು ಇಬ್ರು ಅಂತ ಅಂದ್ರೆ. ಅಜ್ಜಿ ಏನಂದ್ಲಿ, ಹಿರಿಯರನ್ನ ಕರ್ಕೊಂಬ ಮಾಡ್ಕೊಡ್ತೇನೆ ಹಿಂಗೆ ಅಂತ ಅಂದಿದ್ದಕ್ಕೆ ಅಂಜಲಿ ನೀವು ಹೊರಗೆ ಬರ್ತಿಲ್ಲ ನೋಡಿ, ನಿನ್ ಕೊಂದು ಹೋಗ್ತೇನೆ ನೋಡಿ ನಾನಂತ ಬೆದರಿಕೆ ಹಾಕಿದ. ಆಕಿ ನಾ ಚಾಕು ತೆಗ್ದು ನೋಡಿದೆ, ಅಕ್ಕ ಹಿಂದೆ ಸರಿ ಅಂತಂದೆ. ಹಿಂದೆ ಸರಿಲಿಲ್ಲ ರೀ ಅವ, ಆಕಿ ಸರಿಲಿಲ್ಲ ರೀ. ಸ್ವಲ್ಪ ದೂರ ಸರಿದ್ಲು, ಬಡ ಹಿಂಗ್ ಚಾಕು ತೆಗೆದು ಒಟ್ಟಿಗೆ ಹಾಕಿದಾರಿ ಅವ. ಇನ್ನು ಅಂಜಲಿಗೆ ತಾಯಿ ಇರ್ಲಿಲ್ಲ. ತಂದೆ ಬದುಕಿದ್ದರೂ ಕೂಡ ಅಜ್ಜಿಯ ಮನೆಯಲ್ಲೇ ಇಬ್ಬರು ತಂಗಿಯರ ಜೊತೆಗೆ ಆಶ್ರಯವನ್ನ ಪಡೆದಿದ್ದಳು. ಕಂಪ್ಯೂಟರ್ ಕಲಿಯುತ್ತಿದ್ದ ಅಂಜಲಿ ಮೊದಲಿಗೆ ಓರ್ವ ಯುವಕನನ್ನ ಪ್ರೀತಿ ಮಾಡಿ ಮನೆ ಬಿಟ್ಟು ಹೋಗಿದ್ದಳು. 8 ದಿನದ ಹಿಂದೆಯಷ್ಟೇ ವಾಪಸ್ ಬಂದಿದ್ದ ಅಂಜಲಿ ಮನೆಯಲ್ಲಿ ಇರಲಾಗದೆ ಕ್ಯಾಟರಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ಲು. ಕಾಲೇಜು ದಿನಗಳಲ್ಲಿ ಅಂಜಲಿ ಜೊತೆಗೆ ಸಲುಗೆಯಿಂದ ಇದ್ದ ವಿಶ್ವ ಆಕೆ ಬೇರೆಯವರನ್ನ ಪ್ರೀತಿಸಿದ್ದರೂ ಕೂಡ ಪೀಡಿಸ್ತಾ ಇದ್ದ. ತನ್ನ ಜೊತೆಗೆ ಸುತ್ತಾಡಲು ಕರೀತಾ ಇದ್ದ ಎನ್ನಲಾಗಿದೆ. ಇದಕ್ಕೆ ಅಂಜಲಿ ಒಪ್ಪದ ಕಾರಣ ಕೊಲೆ ಮಾಡಿರಬಹುದು ಎನ್ನುವ ಅನುಮಾನ ವ್ಯಕ್ತವಾಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಬೆಂಡಿಗೆರೆ ಪೊಲೀಸರು ಆರೋಪಿ ಪತ್ತೆಗೆ ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಅಂಜಲಿ ಅನ್ನೋಳಿಗೆ ಒಬ್ಬರು ಬಂದು ಬೆಳಿಗ್ಗೆ ಕದ ಬಡಿದು ಆಮೇಲೆ ಅಲ್ಲೇ ಇದರಲ್ಲಿ ಚಾಕು ಹಾಕಿ ಅವ್ರನ್ನ ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ಮತ್ತೆ ಹೋಗಿದ್ದಾನೆ. ಸಂಬಂಧಪಟ್ಟಂಗೆ ನಮ್ಮ ಬೆಂಡಿಗೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ನಾವು ಟೀಮ್ ಮಾಡಿ ಅರೆಸ್ಟ್ ಮಾಡಲಿಕ್ಕೆ ಈ ಸಂಬಂಧಪಟ್ಟಂಗೆ ನಾವು ಮುಂದೆ ತನಿಖೆಯಲ್ಲಿ ಅದು ಡೀಟೇಲ್ ಆಗಿ ವೆರಿಫೈ ಮಾಡ್ತೀವಿ. ಸರ್, ಆ ಹುಡುಗಿ ಮೊದಲಕ್ಕೆ ಜೀವ ಬೈಯಿತ್ತು, ನೇಹ ಥರ ಕೊಲೆ ಮಾಡ್ತಂತ ಬೆದರಿಕೆ ಹಾಕಿದ್ದ ಅಂತ ಅವ್ರ ಮನೆಯವರು ಆರೋಪ ಮಾಡ್ತಿದ್ರು. ಇಲ್ಲ, ಪೊಲೀಸರಿಗೂ ತಿಳಿಸಿದ್ರಂತ ವಿಚಾರ ಇಲ್ಲ, ಆ ರೀತಿ ಏನು ಕಂಡು ಬಂದಿಲ್ಲ. ಅದು ಏನಾಯಿದ್ರು ನಾವು ಮತ್ತು ವೆರಿಫೈ ಮಾಡ್ತೀವಿ. ಇನ್ನು ಅಂಜಲಿ ಕೊಲೆ ಖಂಡಿಸಿ ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರದ ಬಳಿ ವೀರಾಪುರ ಓಣಿಯ ಸ್ಥಳೀಯರು ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದರು. ನನ್ನ ಮಗಳ ಸಾವಿಗೆ ಕಾರಣರಾದವರನ್ನ ಯಾರನ್ನೂ ಬಿಡಲ್ಲ, ಆರೋಪಿಯನ್ನ ಬಂಧಿಸಿ ಗಲ್ಲಿಗೇರಿಸಬೇಕು ಅಂತ ಮೃತ ಅಂಜಲಿಯ ತಂದೆ ಆಗ್ರಹಿಸಿದ್ರು. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲೂ ಟೈರ್ಗೆ ಬೆಂಕಿ ಹಚ್ಚಿ ಪ್ರೊಟೆಸ್ಟ್ ಮಾಡಲಾಯಿತು. ಇನ್ನು ಮೃತಳ ಕುಟುಂಬಸ್ಥರಿಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಸಾಂತ್ವನ ಹೇಳಿದರು.
ಅವ್ರ ಅಜ್ಜಿ ಮನ್ಯಾಗ ಇದ್ಲು, ಬರ್ತಿದ್ಲು, ಅಕಸ್ಮಾತ್ ನಾನು ಭೇಟಿಯಾಗ್ತಿದ್ದೆ, ಮಾತಾಡ್ತಿದ್ಲು. ಒಂದ್ಸಲ ಅವ್ರ ಅಜ್ಜಿ ನನಗೆ ಹಿಂಗೆ ಹೇಳಿದ್ಲು, ಹಿಂಗೆ ನೋಡಪ್ಪ ಅವನು ಹಿಂಗೆ ಮಾಡಾಕತ್ತಾನ ನಿಮ್ಮ ಮಗಳ ಅಂತ. ಅದ್ರ ಒಂದು ದಿವಸ ನಮ್ಮ ಹುಡುಗಿಗೆ ಏನು ಮಾಡ ಭಾಳ ಒತ್ತಡ ಮಾಡಿದ, ಅವತ್ತು ಕೆಲಸ ಬಿಟ್ಟು. ಯಾರ ಹುಡುಗ ಅವ್ನು ತೋರಿಸು ಅಂತ 5 ನಿಮಿಷ ಅಲ್ಲಿ ಹತ್ರ ಮುತ್ರಿ ಕಟ್ಸ್ಯಾರ ಹೊಸದು. ಅಲ್ಲಿ ಕರ್ಸಿದ್ದು ಬಂದು ಅವ್ನು ನಾನು ನೋಡಿದ್ದು ಮುಚ್ಕೊಂಡ. ನಾ ಏನು ಮಾಡಿದ್ರು ಬಾ ಎದುರುಗಡೆ ಅಂತಂದು. ನೋಡಿ ಇದು ಬಿಟ್ಬಿಡಿ ಸೊಲ್ಲಲ್ಲ, ಆಯ್ತು ಬಿಡ್ತೇನೆ ತಗೊಂಡು ನಾವೇನು ಸೀದಾ ಹೋಗೋದಿಲ್ಲ ಅಂತಂದ. ಅಂಜಲಿ ಅಂಬಗೇರ್ ಅಂತಕ್ಕಂಥ ಹುಡುಗಿ ಇವತ್ತು ಚಾಕುವಿನಿಂದ ಮರ್ಡರ್ ಮಾಡಿರ್ತಕ್ಕಂಥ ಸಂಗತಿಯನ್ನು ಇವತ್ತು ಬೆಳಿಗ್ಗೆ ಆಗಿದೆ. ಇವತ್ತು ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಸರಿ ಇಲ್ಲ ಅನ್ನೋದಕ್ಕೆ ಮತ್ತೆ ಪುರಾವೆಗಳನ್ನು ಬರ್ತಿರ್ತಕ್ಕಂಥ ನಾವು ನೋಡಿದ್ದೇವೆ. ಇವತ್ತು ನೇಹ ಹತ್ಯೆ ಆದಮೇಲೆ ಕೂಡ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಈ ರೀತಿಯಾದಂಥ ಘಟನಾವಳಿಗಳನ್ನು ಆಗಲಾರದ ರೀತಿಯಲ್ಲಿ ನೋಡ್ಕೋಬೇಕಾಗಿತ್ತು. ಅದರ ಜೊತೆಗೆ ಸರ್ಕಾರದವರು ಕೂಡ ಇವತ್ತು ಈ ರೀತಿಯಾದಂಥ ಘಟನಾವಳಿಗಳಾದಾಗ ಏನು ಹೇಳಿಕೆಗಳನ್ನು ನಾವು ಕೊಡಬೇಕನ್ನುವಂಥದ್ದನ್ನು ಸರ್ಕಾರದ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ, ಮುಖ್ಯಮಂತ್ರಿಗಳಾಗಲಿ ಒಂದ್ಸಲ ಯೋಚನೆ ಮಾಡಬೇಕು. ಒಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ನೇಹಾ ಮಾದರಿಯ ಹತ್ಯೆಗಳು ಪದೇ ಮರುಕಳಿಸ್ತಾ ಇದ್ದು, ನಗರದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇನ್ನಷ್ಟು ಜೀವಗಳು ಬಲಿಯಾಗೋ ಮುನ್ನ ಪೊಲೀಸ್ ಇಲಾಖೆ ಎಚ್ಚೆತ್ತು ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಅನ್ನೋದು ಹುಬ್ಬಳ್ಳಿ ಜನರ ಮಾತು. ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.